ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಇವತ್ತಿನ ಟಾಪಿಕ್ ಯೂನರಿ ಆಪರೇಟರ್ಸ್. ಯೂನರಿ ಆಪರೇಟರ್ಸ್ ಅಂದರೆ ಏನು? ಯೂನರಿ ಆಪರೇಟರ್ಸ್ ಆಪರೇಟ್ ಆನ್ ಅ ಸಿಂಗಲ್ ವೇರಿಯೇಬಲ್ ಟು ಇನ್ಕ್ರೀಸ್, ಡಿಕ್ರೀಸ್ ಆರ್ ಚೇಂಜ್ ಇಟ್ಸ್ ವ್ಯಾಲ್ಯೂ. ಯೂನರಿ ಆಪರೇಟರ್ಸ್ ಒಂದೇ ಒಂದು ವೇರಿಯೇಬಲ್ ಮೇಲೆ ಕೆಲಸ ಮಾಡೋ ಆಪರೇಟರ್ಸ್. ಅವುಗಳನ್ನು ವೇರಿಯೇಬಲ್ ವ್ಯಾಲ್ಯೂಸ್ನ ಇನ್ಕ್ರೀಸ್ ಮಾಡೋದಕ್ಕೆ, ಡಿಕ್ರೀಸ್ ಮಾಡೋದಕ್ಕೆ, ಚೇಂಜ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಯಾವುದೆಲ್ಲ ಯೂನರಿ ಆಪರೇಟರ್ಸ್ ಇದೆ ಅನ್ನೋದನ್ನು ಈ ಟೇಬಲ್ನಲ್ಲಿ ಹಾಕಿದ್ದೀನಿ. ಒಮ್ಮೆ ನೋಡ್ಕೊಳ್ಳಿ. ಈ ಎಲ್ಲ ಆಪರೇಟರ್ಸ್ಗಳ ಬಗ್ಗೆ ನಾನು ಪ್ರೋಗ್ರಾಮ್ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನಿಲ್ಲಿ ಯೂನರಿ ಡೆಮೋ ಅಂತ ಒಂದು ಕ್ಲಾಸ್ನ ಕ್ರಿಯೇಟ್ ಮಾಡಿದ್ದೀನಿ. ಹಾಗೆ ಇಂಟ್ ಎ ಇಸ್ ಈಕ್ವಲ್ ಟು 2 ಅಂತ ಒಂದು ವೇರಿಯೇಬಲ್ನ ಕ್ರಿಯೇಟ್ ಮಾಡಿದ್ದೀನಿ. ನಮ್ಮ ಮೊದಲ ಆಪರೇಟರ್ ಬಂದು ಯೂನರಿ ಮೈನಸ್ ಅಂತ. ಸೊ ನಾವೊಂದು ಪ್ರಿಂಟಿಂಗ್ ಸ್ಟೇಟ್ಮೆಂಟನ್ನು ಆ್ಯಡ್ ಮಾಡ್ತೀನಿ. ಅದರಲ್ಲಿ ನಮ್ಮ ಮೊದಲ ಆಪರೇಟರ್ ಯೂನರಿ ಮೈನಸ್ ಅಂತ. ಸೊ ಇಲ್ಲಿ ನಾನು ಕೊಟ್ಟಿರುವಂತಹ ವ್ಯಾಲ್ಯೂ ಇಂಟ್ ಎ ಇಸ್ ಈಕ್ವಲ್ ಟು 2. ಎ ಇಸ್ ಈಕ್ವಲ್ ಟು 2 ಅನ್ನೋದು ಪಾಸಿಟಿವ್ ವ್ಯಾಲ್ಯೂ. ನಮ್ಗೆ ಗೊತ್ತಲ್ವಾ, ಯಾವುದೇ ಒಂದು ಸಂಖ್ಯೆಯ ಮುಂದೆ ಯಾವುದೇ ಸಿಂಬಲ್ ಇಲ್ಲ ಅಂದರೆ ಅದು ಪಾಸಿಟಿವ್ ಅಂತ, ಪಾಸಿಟಿವ್ ನಂಬರ್ ಆಗುತ್ತೆ. ಇಲ್ಲಿ ನಾವು ಯೂನರಿ ಮೈನಸನ್ನು ಯಾಕೆ ಯೂಸ್ ಮಾಡ್ಬೋದು ಅಂದರೆ, ನಾವು ಕೊಟ್ಟಂತಹ ಇನ್ಪುಟ್ನ ನೆಗೆಟಿವ್ ವ್ಯಾಲ್ಯೂ ನಮಗೆ ಬೇಕಂದಾಗ ಯೂನರಿ ಮೈನಸನ್ನು ನಾವು ಯೂಸ್ ಮಾಡ್ಬೋದು. ಇಲ್ಲಿ ನಾನು ಎ ಇಸ್ ಈಕ್ವಲ್ ಟು 2 ಅಂತ ಕೊಟ್ಟಿದ್ದೀನಿ. ಇಲ್ಲಿ ಯೂನರಿ ಮೈನಸನ್ನು ಯೂಸ್ ಮಾಡಿಕೊಂಡು ಮೈನಸ್ ಎ ಅಂತ ಕೊಟ್ಟರೆ ಅದರ ಮೈನಸ್ ವ್ಯಾಲ್ಯೂ ನಮಗೆ ಬರುತ್ತೆ. ಅಂದರೆ ಔಟ್ಪುಟ್ಟಲ್ಲಿ -2 ಅಂತ ಬರುತ್ತೆ. ಜಸ್ಟ್ ಯೂನರಿ ಮೈನಸನ್ನು ಹಾಕಿ ನಮ್ಮ ವೇರಿಯೇಬಲ್ ಯಾವುದಿದೆ ಅದನ್ನು ಕೊಟ್ಟರೆ -2. ಎ ವೇರಿಯೇಬಲ್ನ ವ್ಯಾಲ್ಯೂ 2 ಆಗಿರೋದ್ರಿಂದ ನಮಗೆ ಆನ್ಸರ್ -2 ಅಂತ ಬರುತ್ತೆ. ಯೂನರಿ ಮೈನಸನ್ನು ನಾವು ಹೀಗೆ ಯೂಸ್ ಮಾಡಬಹುದು. ಮುಂದಿನ ಆಪರೇಟರ್ ಬಂದು ಇನ್ಕ್ರಿಮೆಂಟ್. ಇನ್ಕ್ರಿಮೆಂಟಲ್ಲಿ 2 ಟೈಪ್ಸ್ ಇದೆ, ಪ್ರೀ ಇನ್ಕ್ರಿಮೆಂಟ್ ಹಾಗೆ ಪೋಸ್ಟ್ ಇನ್ಕ್ರಿಮೆಂಟ್ ಅಂತ. ಪ್ರೀ ಇನ್ಕ್ರಿಮೆಂಟ್ ಅಂದರೆ ನಾವು ಮೊದಲೇ ಇನ್ಕ್ರಿಮೆಂಟ್ ಮಾಡ್ತೀವಿ, ಪ್ಲಸ್ ಎ ಅಂತ. ಇದು ಪ್ರೀ ಇನ್ಕ್ರಿಮೆಂಟ್. ಅಂದರೆ ಇವಾಗ ಮೆಮೊರಿನಲ್ಲಿ ಎನ ವ್ಯಾಲ್ಯೂ ಎಷ್ಟಿದೆ? 2 ಇದೆ. ನಾನಿಲ್ಲಿ ಇಂಟ್ ಎ ಇಸ್ ಈಕ್ವಲ್ ಟು 2 ಅಂದಾಗ ಮೆಮೊರಿನಲ್ಲಿ ಎನ ವ್ಯಾಲ್ಯೂ 2 ಅಂತ ಸ್ಟೋರ್ ಆಗಿರುತ್ತೆ. ನನ್ನ ಫಸ್ಟ್ ಸ್ಟೇಟ್ಮೆಂಟಲ್ಲಿ ನಾನು ವ್ಯಾಲ್ಯೂಸ್ನ ಚೇಂಜ್ ಮಾಡಲ್ಲ, ಜಸ್ಟ್ ಇದು ಪ್ರಿಂಟಿಂಗ್ ಸ್ಟೇಟ್ಮೆಂಟ್ ಅಲ್ವಾ, ಔಟ್ಪುಟ್ ಮಾತ್ರ ಕೊಡುತ್ತೆ. ಬಟ್ ಮೆಮೊರೀಸ್ನಲ್ಲಿ ಏನೇ ಚೇಂಜಸ್ ಆಗಲ್ಲ. -a ಮಾಡಿದಾಗ ಯಾವುದೇ ಆಪರೇಷನ್ಸ್ ಆಗಲ್ಲ, ಜಸ್ಟ್ -a ನಮ್ಮ ಇನ್ಪುಟ್ನ ಮೈನಸ್ ವ್ಯಾಲ್ಯೂ ಬರುತ್ತೆ. ಬಟ್ ಇಲ್ಲಿ ನೆಕ್ಸ್ಟಲ್ಲಿ ನಾನೇನು ಮಾಡ್ತೀನಿ, ಈ ಪ್ರಿಂಟಿಂಗ್ ಸ್ಟೇಟ್ಮೆಂಟ್ ಔಟ್ಪುಟ್ನ ಕೊಡೋದಕ್ಕೆ ಯೂಸ್ ಮಾಡಿರುವ ಸ್ಟೇಟ್ಮೆಂಟ್ ಆದರೂ ಕೂಡ ಒಳಗಡೆ ಒಂದು ಆಪರೇಷನ್ ಆಗುತ್ತೆ. ಪ್ಲಸ್ ಎ ಅಂದರೆ ಅದರ ಮೀನಿಂಗ್ ಏನಾಗುತ್ತೆ ಅಂದರೆ, ವೇರಿಯೇಬಲ್ನ ವ್ಯಾಲ್ಯೂ ಏನಿದೆ ಅದನ್ನು ಒಂದು ಇನ್ಕ್ರಿಮೆಂಟ್ ಮಾಡುತ್ತೆ. ಎ ಇಸ್ ಈಕ್ವಲ್ ಟು a + 1 ಅಂತ ಆಗುತ್ತೆ. ಓಕೆನಾ? ಪ್ಲಸ್ ಎ ಅಂದರೆ ಎ ಇಸ್ ಈಕ್ವಲ್ ಟು a + 1 ಪ್ರೀ ಇನ್ಕ್ರಿಮೆಂಟ್. ಸೊ ನಮ್ಮ ವ್ಯಾಲ್ಯೂ 2 ಇದೆ, ಅದು 2 + 1 ಅಂದರೆ ಎಷ್ಟಾಗುತ್ತೆ? 3 ಆಗುತ್ತೆ. ಸೊ 3 ಅಂತ ಔಟ್ಪುಟ್ ಬರಬೇಕು ನಮಗೆ. ಅಂದರೆ ಮೊದಲೇ ಅದು ಇನ್ಕ್ರಿಮೆಂಟ್ ಆಗುತ್ತೆ ಅಂತ. ನಮ್ಮ ವ್ಯಾಲ್ಯೂ 2 ಇದೆ, 2 + 1 3 ಅಂತ ಆಗುತ್ತೆ. ಇನ್ನೊಂದು ಇನ್ಕ್ರಿಮೆಂಟ್ನ ಹೇಳಿದೆ ಪೋಸ್ಟ್ ಇನ್ಕ್ರಿಮೆಂಟ್ ಅಂತ. ಸೊ ಅಲ್ಲಿ ಏನಾಗುತ್ತೆ ಅಂದರೆ, ಈ ರೀತಿ ನಾವು ಸಿಂಬಲನ್ನು ಎ ಆದಮೇಲೆ ಯೂಸ್ ಮಾಡ್ತೀವಿ, a++ ಅಂತ. ಇದರಲ್ಲಿ ಏನಾಗುತ್ತೆ ಅಂದರೆ, ಇಲ್ಲಿ ಪ್ರೀ ಇನ್ಕ್ರಿಮೆಂಟ್ ಆಗಿದೆ, ಮೆಮೊರಿನಲ್ಲಿ ವ್ಯಾಲ್ಯೂ 2 ಇತ್ತು, 2 + 1 ಆಯಿತು, 3 ಆಯಿತು. ಸೊ ಇದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಸಿಂಪಲ್ ಆಯಿತು ಅಲ್ವಾ? 3 ಅಂತ ಬರುತ್ತೆ ಔಟ್ಪುಟ್ಟು. ಇಲ್ಲಿ ಪೋಸ್ಟ್ ಇನ್ಕ್ರಿಮೆಂಟಲ್ಲಿ ಏನಾಗುತ್ತೆ ಅಂದರೆ, ನಮ್ಮ ಮೆಮೊರಿನಲ್ಲಿ ಇವಾಗ 3 ವ್ಯಾಲ್ಯೂಸ್ ಇದೆ. ಅದು ಮೊದಲು ನಮಗೆ ಪ್ರಿಂಟ್ ಮಾಡಬೇಕಾದ್ರೆ ಮೆಮೊರಿನಲ್ಲಿ ಯಾವ ವ್ಯಾಲ್ಯೂ ಇರುತ್ತೆ ಅದನ್ನೇ ನಮಗೆ ಪ್ರಿಂಟ್ ಮಾಡುತ್ತೆ. ಇದು ಪೋಸ್ಟ್ ಇನ್ಕ್ರಿಮೆಂಟ್. ಮೆಮೊರಿನಲ್ಲಿ ಇವಾಗ ಎಷ್ಟು ವ್ಯಾಲ್ಯೂ ಇದೆ ಅಲ್ವಾ, ಅದನ್ನೇ ಅದು ಪ್ರಿಂಟ್ ಮಾಡುತ್ತೆ. ಯಾಕೆ ಅಂದರೆ ಇದರ ಅರ್ಥ ಏನು? ಪೋಸ್ಟ್ ಇನ್ಕ್ರಿಮೆಂಟ್ ಅಂತ, a++ ಅಂತ ಅಲ್ವಾ. ಮೆಮೊರಿನಲ್ಲಿ ಯಾವ ವ್ಯಾಲ್ಯೂ ಇದೆ ಅದನ್ನ ಮೊದಲು ಪ್ರಿಂಟ್ ಮಾಡಿ ಆಮೇಲೆ ಅದು ಇನ್ಕ್ರಿಮೆಂಟ್ ಆಗುತ್ತೆ, ಅಂದರೆ 3 + 1 ಆಗುತ್ತೆ. ಈ ಒಂದು ಪ್ರಿಂಟಿಂಗ್ ಸ್ಟೇಟ್ಮೆಂಟ್ ಪ್ರಿಂಟ್ ಆದಮೇಲೆ ಮೆಮೊರಿನಲ್ಲಿ ವ್ಯಾಲ್ಯೂ ಇನ್ಕ್ರಿಮೆಂಟ್ ಆಗುತ್ತೆ. ಸೊ ಮೆಮೊರಿನಲ್ಲಿ ಇವಾಗ 4 ಇದೆ, ಬಟ್ ನಮಗೆ ಔಟ್ಪುಟ್ 3 ಅಂತ ಬರುತ್ತೆ.
ಓಕೆನಾ. ಸೊ ಪ್ರೀ ಇನ್ಕ್ರಿಮೆಂಟ್ ಅಂದ್ರೆ ಮೆಮೊರಿನಲ್ಲಿ ಯಾವ ವ್ಯಾಲ್ಯೂ ಇದೆ ಅದಕ್ಕೇನೆ +1 ಮಾಡಿಬಿಟ್ಟು ನಮ್ಗೆ ಆನ್ಸರ್ ಅನ್ನ ಕೊಡುತ್ತೆ. ಪೋಸ್ಟ್ ಇನ್ಕ್ರಿಮೆಂಟ್ ಏನ್ ಮಾಡುತ್ತೆ ಅಂದ್ರೆ ಮೊದಲು ಏನ ವ್ಯಾಲ್ಯೂ ಎಷ್ಟಿದೆ ಅದನ್ನ ನಮ್ಗೆ ಕೊಡುತ್ತೆ, ಆಮೇಲೆ ಇನ್ಕ್ರಿಮೆಂಟ್ ಮಾಡುತ್ತೆ. ನಮ್ಗೆ ಔಟ್ಪುಟ್ ಅಲ್ಲಿ 3 ಬರುತ್ತೆ, ಬಟ್ ಮೆಮೊರಿನಲ್ಲಿ ಇವಾಗ 3 + 1 4 ಆಗಿರುತ್ತೆ. ಮೆಮೊರಿನಲ್ಲಿ ಇವಾಗ 3 + 1 4 ಸ್ಟೋರ್ ಆಗಿರುತ್ತೆ. ಓಕೆನಾ. ಸೊ ನಮ್ಮ ನೆಕ್ಸ್ಟ್ ಸ್ಟೇಟ್ಮೆಂಟ್ ಬಂದು, ನೆಕ್ಸ್ಟ್ ಆಪರೇಟರ್ ಬಂದು ಡಿಕ್ರಿಮೆಂಟ್ ಅಲ್ವಾ. ಡಿಕ್ರಿಮೆಂಟ್ ಅಲ್ಲೂ ಕೂಡ ಪೋಸ್ಟ್ ಡಿಕ್ರಿಮೆಂಟ್ ಹಾಗೆ ಪ್ರೀ ಡಿಕ್ರಿಮೆಂಟ್ ಅಂತ ಇದೆ. ಪ್ರೀ ಡಿಕ್ರಿಮೆಂಟು ಸೇಮ್ ನಮ್ಮ ಪ್ರೀ ಇನ್ಕ್ರಿಮೆಂಟ್ ಏನ್ ಮಾಡುತ್ತಲ್ವಾ ಅದನ್ನೇ ಮಾಡುತ್ತೆ. ಅಂದ್ರೆ ಅಂದ್ರೆ ಪ್ರೀ ಡಿಕ್ರಿಮೆಂಟ್ ಏನ್ ಮಾಡುತ್ತೆ ಅಂದ್ರೆ ಮೆಮೊರಿನಲ್ಲಿ ಇವಾಗ ಯಾವ ವ್ಯಾಲ್ಯೂ ಇದೆ ಅದರ ವ್ಯಾಲ್ಯೂನ ತಗೊಂಡು -1 ಮಾಡುತ್ತೆ. ಮೆಮೊರಿನಲ್ಲಿ ಇವಾಗ ಎಷ್ಟು ಇದೆ, ಏನ ವ್ಯಾಲ್ಯೂ 4 ಇದೆ. ಇಲ್ಲಿ ನಮ್ಗೆ ಔಟ್ಪುಟ್ 3 ಅಂತ ಬಂದ್ರು ಕೂಡ ಮೆಮೊರಿನಲ್ಲಿ 4 ಸ್ಟೋರ್ ಆಗಿರುತ್ತೆ ಅಲ್ವಾ. ಸೊ 4 - 1 ಏನಾಗುತ್ತೆ, 3 ಬರುತ್ತೆ ಔಟ್ಪುಟ್. ಮೊದಲೇ ಅದು ಇನ್ಕ್ರಿಮೆಂಟ್ ಮಾಡ್ಬಿಡತ್ತೆ. ಪ್ರೀ ಇನ್ಕ್ರಿಮೆಂಟ್ ಮೆಮೊರಿನಲ್ಲಿ ಇವಾಗ 4 ಇದೆ, 4 - 1 3 ಅಂತ ಬರುತ್ತೆ. ಅದೇ ಸೇಮ್ ಪೋಸ್ಟ್ ಡಿಕ್ರಿಮೆಂಟ್ ಇದ್ದಾಗ ಏನಾಗುತ್ತೆ, ಪೋಸ್ಟ್ ಇನ್ಕ್ರಿಮೆಂಟ್ ಹೇಗೆ ವರ್ಕ್ ಆಗುತ್ತಲ್ವಾ ಅದೇ ರೀತಿಯಲ್ಲಿ ವರ್ಕ್ ಆಗುತ್ತೆ. ಅಂದ್ರೆ ಮೆಮೊರಿನಲ್ಲಿ ಯಾವ ವ್ಯಾಲ್ಯೂ ಇದೆ ಅದನ್ನೇ ಕೊಡತ್ತೆ, ಬಟ್ ಇವಾಗ ನಾ ಈ ಸ್ಟೇಟ್ಮೆಂಟ್ ಅನ್ನ ಪ್ರಿಂಟ್ ಮಾಡಿದಾಗ ಮೆಮೊರಿನಲ್ಲಿ 3 ಇತ್ತಲ್ವಾ, ಸೊ 3ನ ಕೊಡುತ್ತೆ, ಬಟ್ ಔಟ್ಪುಟ್ 3 ಅಂತ ಕೊಡುತ್ತೆ. ಬಟ್ ಆಮೇಲೆ ಅದು ಪೋಸ್ಟ್ ಡಿಕ್ರಿಮೆಂಟ್ ಆಗುತ್ತೆ. 3 - 1 2, ಮೆಮೊರಿನಲ್ಲಿ ಇವಾಗ 2 ಇದೆ ಅಂತ ಅರ್ಥ ಆಗ್ತಿದೆ ಅಲ್ವಾ. ಸೊ ಪ್ರೀ ಇನ್ಕ್ರಿಮೆಂಟ್ ಅಂದ್ರೆ ಮೆಮೊರಿನಲ್ಲಿ 2 ಇದೆ, ಮೊದಲೇ ಅದು ಇನ್ಕ್ರಿಮೆಂಟ್ ಮಾಡುತ್ತೆ. 2 + 1 3 ಆಯ್ತು. ಪೋಸ್ಟ್ ಇನ್ಕ್ರಿಮೆಂಟ್ ಅಂದ್ರೆ ಇವಾಗ ಸದ್ಯಕ್ಕೆ ಮೆಮೊರಿನಲ್ಲಿ ಏನಿದೆ ಆ ವ್ಯಾಲ್ಯೂವನ್ನ ತಗೊಳತ್ತೆ. 3 ಇದೆ, ಆಮೇಲೆ ಅದು ಇನ್ಕ್ರಿಮೆಂಟ್ ಮಾಡುತ್ತೆ. 3 + 1 4 ಆಗುತ್ತೆ. ಸೊ ಈ ಸ್ಟೇಟ್ಮೆಂಟ್ಗೆ ಬಂದಾಗ -a ಅಂದ್ರೆ ಪ್ರೀ ಡಿಕ್ರಿಮೆಂಟ್ ಏನ್ ಮಾಡುತ್ತೆ, ಮೆಮೊರಿನಲ್ಲಿ 4 ಇದೆ, 4 - 1 ಮಾಡುತ್ತೆ. ಮೊದಲೇ ಅದು ಡಿಕ್ರಿಮೆಂಟ್ ಮಾಡ್ಬಿಡತ್ತೆ. 4 - 1 3, ನಾರ್ಮಲ್ ಆಗಿ ಅರ್ಥ ಆಗುತ್ತೆ ಇದು. ಆಮೇಲೆ ಪೋಸ್ಟ್ ಡಿಕ್ರಿಮೆಂಟ್ ಏನ್ ಮಾಡುತ್ತೆ, ಸದ್ಯಕ್ಕೆ ಮೆಮೊರಿನಲ್ಲಿ ಯಾವ ವ್ಯಾಲ್ಯೂ ಇದೆ ಅದನ್ನೇ ಕೊಡುತ್ತೆ, ಬಟ್ ಆಮೇಲೆ ಅದನ್ನ ಡಿಕ್ರಿಮೆಂಟ್ ಮಾಡುತ್ತೆ. ಸೊ 3 - 1 ಮೆಮೊರಿನಲ್ಲಿ ಇವಾಗ ಎಟ್ ದ ಎಂಡ್ ಅಲ್ಲಿ ಏನಿರುತ್ತೆ, ನಮ್ಗೆ ಔಟ್ಪುಟ್ 2 ಇರುತ್ತೆ. ಅದನ್ನ ಬೇಕಾದ್ರೆ ನಾವು ಚೆಕ್ ಮಾಡೋಣ. ಇದು ಪೋಸ್ಟ್ ಡಿಕ್ರಿಮೆಂಟ್. ಓಕೆನಾ. ಸೊ ಇಷ್ಟ ಆಯ್ತು. ಆಮೇಲೆ ನೆಕ್ಸ್ಟ್ ಆಪರೇಟರ್ ಬಂದು ನಾವು ಔಟ್ಪುಟ್ ನೋಡ್ತೀವಲ್ವಾ ಅವಾಗ ಅರ್ಥ ಆಗುತ್ತೆ ನಮ್ಗೆ. ನೆಕ್ಸ್ಟ್ ಆಪರೇಟರ್ ಬಂದು ಬಿಟ್ ವೈಸ್ ನಾಟ್ ಅಂಡ್ ಲಾಜಿಕಲ್ ನಾಟ್. ಈ ಬಿಟ್ ವೈಸ್ ನಾಟ್ ಮತ್ತೆ ಲಾಜಿಕಲ್ ನಾಟ್ ಬಗ್ಗೆ ನಾವು ಆಲ್ರೆಡಿ ನೋಡ್ಕೊಂಡಿದೀವಲ್ವಾ. ಲಾಜಿಕಲ್ ನಾಟ್ ಬಗ್ಗೆ ಲಾಜಿಕಲ್ ಆಪರೇಟರ್ಸ್ ನಲ್ಲಿ ನೋಡಿದೀವಿ, ಹಾಗೆ ಬಿಟ್ ವೈಸ್ ನಾಟ್ ಬಗ್ಗೆ ಬಿಟ್ ವೈಸ್ ಆಪರೇಟರ್ಸ್ ನಲ್ಲಿ ತಿಳ್ಕೊಂಡಿದೀವಿ. ಆ ಎರಡು ಆಪರೇಟರ್ಸ್ ಗಳು ಯೂನರಿ ಆಪರೇಟರ್ಸ್ ನಲ್ಲಿ ಯಾಕೆ ಬಂದ್ವು ಅಂದ್ರೆ ಅಲ್ಲಿ ಬಿಟ್ ವೈಸ್ ನಾಟ್ ಹಾಗೆ ಲಾಜಿಕಲ್ ನಾಟ್ ಒಂದೇ ಒಂದು ವೇರಿಯೇಬಲ್ ಮೇಲೆ ವರ್ಕ್ ಆಗುತ್ತೆ ಅಲ್ವಾ. ಸೊ ಯೂನರಿ ಆಪರೇಟರ್ಸ್ ಅಂದ್ರೆ ಒಂದೇ ಒಂದು ವೇರಿಯೇಬಲ್ ಮೇಲೆ ಅದು ವರ್ಕ್ ಮಾಡೋದ್ರಿಂದ ಆ ಎರಡು ಆಪರೇಟರ್ಸ್ ಗಳನ್ನು ಕೂಡ ಇದರಲ್ಲಿ ಹಾಕಿದ್ದಾರೆ. ನಾವು ಜಸ್ಟ್ ಅದನ್ನು ಕೂಡ ಪ್ರಿಂಟ್ ಮಾಡಿ ನೋಡೋಣ. ಓಕೆನಾ. system.out.println. ಸೊ ಲಾಜಿಕಲ್ ನಾಟ್ ಏನ್ ಮಾಡುತ್ತೆ, ನಮ್ಮ ಇನ್ಪುಟ್ ಟ್ರೂ ಆಗಿದ್ರೆ ಔಟ್ಪುಟ್ ನ ಫಾಲ್ಸ್ ಅಂತ ಕೊಡುತ್ತೆ, ಇನ್ಪುಟ್ ಫಾಲ್ಸ್ ಆಗಿದ್ರೆ ಔಟ್ಪುಟ್ ನ ಟ್ರೂ ಅಂತ ಕೊಡುತ್ತೆ. ಸೊ ಇಲ್ಲಿ ನಾನು ಅದನ್ನ ಹೇಗೆ ಕೊಡ್ಬೋದು, ಒಂದು ಕಂಡೀಷನ್ ಅನ್ನ ಹಾಕ್ತೀನಿ. a = 3 ಅಂತ ಕೊಡ್ತೀನಿ. ಇದು ಒಂದು ಕಂಡೀಷನ್ ಅಲ್ವಾ. ಈ ಕಂಡೀಷನ್ ಟ್ರೂ ಆದ್ರೆ ಇಲ್ಲಿ ನಾನು ನಾಟ್ ಅಂತ ಯೂಸ್ ಮಾಡ್ತೀನಿ. ಸೊ a = 3 ಅನ್ನೋದು ಇಲ್ಲಿ ನಾನು ರಿಲೇಷನಲ್ ಆಪರೇಟರ್ ನ ಯೂಸ್ ಮಾಡಿದ್ದೀನಿ. ಈಕ್ವಲ್ ಟು ಅಂದ್ರೆ ಅದು ರಿಲೇಷನಲ್ ಆಪರೇಟರ್ ಅಲ್ವಾ. a = 3, ಬಟ್ ನಮ್ಮ ಇನ್ಪುಟ್ ಅಲ್ಲಿ a = 2. ಇಲ್ಲಿ ನಾನು a = 3 ಅಂತ ಕೊಟ್ಟಿದ್ದೀನಿ. ಸೊ ಈ ಒಂದು ಕಂಡೀಷನ್ ಫಾಲ್ಸ್ ಆಗುತ್ತೆ. ನಾಟ್ ಆಫ್ ಫಾಲ್ಸ್ ಅಂದ್ರೆ ಏನು, ಟ್ರೂ. ನಮ್ಮ ಆನ್ಸರ್ ಇಲ್ಲಿ ಟ್ರೂ ಬರಬೇಕು. ಓಕೆ. ಇನ್ನೊಂದು ಬಿಟ್ ವೈಸ್ ನಾಟ್. ಬಿಟ್ ವೈಸ್ ನಾಟ್ ಏನ್ ಮಾಡುತ್ತೆ, ನಾವು ಕೊಟ್ಟಿರುವ ಇನ್ಪುಟ್ ಅನ್ನ
ಇನ್ಪುಟ್ನ ಬಿಟ್ಸ್ಗಳನ್ನ ಇನ್ವರ್ಟ್ ಮಾಡುತ್ತೆ. 1 ಇರುವಲ್ಲಿ 0, 0 ಇರುವಲ್ಲಿ 1 ಮಾಡುತ್ತೆ ಅಲ್ವಾ. ಬಿಟ್ ವೈಸ್ ನಾಟ್ ಹೀಗೆ ಬರಿಬೇಕು. ಸೊ ಎನ ವ್ಯಾಲ್ಯೂ ಏನಿದೆ ಇವಾಗ 2 ಇದೆ. 2 ಅಂದ್ರೆ ಬೈನರಿ ಅಲ್ಲಿ ಹೇಗೆ ನಾವು ರೆಪ್ರೆಸೆಂಟ್ ಮಾಡ್ತೀವಿ, 0 0 1 0. ಸೊ ಇದನ್ನ ಇನ್ವರ್ಟ್ ಮಾಡುತ್ತೆ ಬಿಟ್ ವೈಸ್ ನಾಟ್ ಅಲ್ವಾ. ಇನ್ವರ್ಟ್ ಮಾಡಿದ್ರೆ ಏನ್ ಬರಬೇಕು ನಮ್ಗೆ ಆನ್ಸರ್ 1 1 0 1. ಬಿಟ್ ವೈಸ್ ನಾಟ್ ಎ ಅಂದ್ರೆ 1 1 0 1 ಬರುತ್ತೆ. 1 1 0 1 ನ ಡೆಸಿಮಲ್ ವ್ಯಾಲ್ಯೂ ಎಷ್ಟು ಅಂತ ನೋಡಬೇಕು ಅಂದ್ರೆ ನಮಗೆ ರನ್ ಮಾಡಿದ್ರೆ ಆನ್ಸರ್ ಬರುತ್ತಲ್ವಾ. ಬೇಕಿದ್ರೆ ನಾನು ಇನ್ನೊಮ್ಮೆ ಅದನ್ನ ಹೇಗೆ ನೋಡೋದು ಅನ್ನೋದನ್ನ ಹೇಳ್ತೀನಿ. ಇಲ್ಲಿ ಇಂಟ್ ಎ ಇಸ್ ಈಕ್ವಲ್ ಟು 2 0 0 1 0 1 0 ಅದು ನಮ್ಮ ಮೆಮೊರಿನಲ್ಲಿ ಯಾವ ರೀತಿಯಲ್ಲಿ ಸ್ಟೋರ್ ಆಗಿರುತ್ತೆ, ಈ ರೀತಿ 32 ಬಿಟ್ನಲ್ಲಿ ಸ್ಟೋರ್ ಆಗಿರುತ್ತೆ. 32 ಬಿಟ್ ಯಾಕೆ ಅಂದರೆ ಇಂಟ್ನ ಸೈಜ್ ಬಂದು 4 ಬೈಟ್ ಅಲ್ವಾ. ಸೊ ಈ ರೀತಿಯಲ್ಲಿ ಸ್ಟೋರ್ ಆಗಿರುತ್ತೆ. ನಾನು ಬಿಟ್ ವೈಸ್ ನಾಟ್ ಅಂತ ಕೊಟ್ಟಾಗ ಏನಾಗುತ್ತೆ ಅಂದರೆ ಎಲ್ಲ ಬಿಟ್ಗಳು ಕಾಂಪ್ಲಿಮೆಂಟ್ ಲೈಕ್ 1 ಇರುವಲ್ಲಿ 0 ಆಗುತ್ತೆ, 0 ಇರುವಲ್ಲಿ 1 ಆಗುತ್ತೆ. ಸೊ ಆವಾಗ ಅದು ಈ ರೀತಿಯಲ್ಲಿ ಸ್ಟೋರ್ ಆಗುತ್ತೆ. ಯಾವುದೇ ಒಂದು ವ್ಯಾಲ್ಯೂ ಮೆಮೊರಿನಲ್ಲಿ ಈ ರೀತಿಯಲ್ಲಿ ಸ್ಟೋರ್ ಆಗಿದೆ ಅಂದರೆ ಅದು 2's ಕಾಂಪ್ಲಿಮೆಂಟ್ ಫಾರ್ಮಲ್ಲಿ ಸ್ಟೋರ್ ಆಗಿದೆ ಅಂತ ಅರ್ಥ. ಅದನ್ನು ನಾನು ಇವಾಗ ಡೆಸಿಮಲ್ಗೆ ಕನ್ವರ್ಟ್ ಮಾಡಬೇಕು, ಅದರ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು ಅಂದರೆ ಏನು ಮಾಡಬೇಕು, ಎಗೇನ್ ಅದನ್ನು ನಾನು 1's ಕಾಂಪ್ಲಿಮೆಂಟ್ಗೆ ಕನ್ವರ್ಟ್ ಮಾಡಿಬಿಟ್ಟು ಅದಕ್ಕೆ +1 ಮಾಡಬೇಕು, +1 ಮಾಡಬೇಕು ಅಲ್ವಾ. ಸೊ +1 ಮಾಡಿದಾಗ ಆ್ಯಡ್ ಮಾಡಿದಾಗ ನಮಗೆ ಆನ್ಸರ್ ಏನು ಬರುತ್ತೆ. ಸೊ ಇಲ್ಲಿ 0 +1 ಅಂದರೆ 1 ಬರುತ್ತೆ. ಹೇಗೆ ಉಳಿದಿರೋ ಬಿಟ್ಗಳೆಲ್ಲಾನು ಒಂದೇ ಥರ. ಸೊ 1 1 ಇದನ್ನು ನಾವು ಡೆಸಿಮಲ್ಗೆ ಹೇಗೆ ಕನ್ವರ್ಟ್ ಮಾಡೋದು, 2 to the power 0 ಅಂದರೆ 1 ಪ್ಲಸ್ 2 to the power 1 ಅಂದರೆ 2 2 + 1 ಅಂದರೆ 3 ಬರುತ್ತೆ. ಸೊ ನಮ್ಮ ವ್ಯಾಲ್ಯೂ ಇಲ್ಲಿ 3 ಆಯಿತು. ಬಟ್ ಇದರ ಸೈನ್ ಏನಾಗುತ್ತೆ ಅಂದರೆ ಯಾವಾಗಲೂ ನಮ್ಮ ಬೈನರಿ ವ್ಯಾಲ್ಯೂ ಸ್ಟೋರ್ ಆಗಿದ್ದಾಗ ಅದರ ಮೋಸ್ಟ್ ಸಿಗ್ನಿಫಿಕೆಂಟ್ ಬಿಟ್ 1 ಇದ್ರೆ ಅದರ ವ್ಯಾಲ್ಯೂ ಮೈನಸ್ ಅಂತ, ಮೋಸ್ಟ್ ಸಿಗ್ನಿಫಿಕೆಂಟ್ ಬಿಟ್ 0 ಇದ್ರೆ ಅದರ ವ್ಯಾಲ್ಯೂ ಪ್ಲಸ್ ಅಂತ. ಸೊ ನಮಗೆ ಇಲ್ಲಿ -3 ಬರಬೇಕು ಆನ್ಸರ್ ರನ್ ಮಾಡಿದಾಗ. ಸೊ ಇದನ್ನ ರನ್ ಮಾಡಿದಾಗ ನಮಗೆ ವ್ಯಾಲ್ಯೂ -3 ಅಂತ ಬರಬೇಕು. ನೋಡೋಣ, ಇವಾಗ ರನ್ ಮಾಡೋಣ, ಎಲ್ಲ ಆನ್ಸರ್ಗಳು ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡೋಣ. ಎಸ್, -2 3 3 3 3 ಟ್ರೂ -3. ಸೊ ನಾವು ಕೊಟ್ಟಿರುವಂತಹ ಎಲ್ಲ ವ್ಯಾಲ್ಯೂಸ್ಗಳು ಅಂದರೆ ಎಲ್ಲ ಔಟ್ಪುಟ್ಟು ಕರೆಕ್ಟ್ ಆಗಿ ಬಂದಿದೆ. ಅರ್ಥ ಆಯ್ತಲ್ವಾ? ಅರ್ಥ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅರ್ಥ ಆಗಿಲ್ಲ ಅಂದರೆ ಏನು ಅರ್ಥ ಆಗಿಲ್ಲ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.